ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಶ್ರುತಿ ಮಾತಾಡ್ತಾ ಇರೋದು ಕೃಷಿ ವಿಜ್ಞಾನ ಕೇಂದ್ರ ಚಾಮರಾಜನಗರ ಇಲ್ಲಿಂದ. ಇವತ್ತು ನಾವು ನಿಮಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇರತಕ್ಕಂಥ ಮೇವು ಪ್ರಾತ್ಯಕ್ಷಿಕೆ ಘಟಕದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವು ಸುಮಾರು 1.25 ಎಕರೆಯ ಪ್ರದೇಶದಲ್ಲಿ ಮೇವು ಪ್ರಾತ್ಯಕ್ಷಿಕೆ ಘಟಕವನ್ನು ಮಾಡಿದ್ದೀವಿ. ಒಂದು 15ಕ್ಕೂ ಹೆಚ್ಚು ಮೇವಿನ ಬೆಳೆಗಳನ್ನು ನಾವು ಇಲ್ಲಿ ಹಾಕಿದ್ದೀವಿ. ನಿಮಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ನಮ್ಮ ರೈತ ಬಾಂಧವರಿಗೆ ಮೇವು ಎಷ್ಟು ಅತ್ಯವಶ್ಯಕ ಅಂತಕ್ಕಂಥದ್ದು. ಯಾಕಂದರೆ ನಾವು ಕೃಷಿ ಹೇಗೆ ಮಾಡ್ತೀವೋ ಹೈನುಗಾರಿಕೆಯೂ ಕೂಡ ನಮ್ಮ ಕೃಷಿಯ ಒಂದು ಅವಿಭಾಜ್ಯ ಅಂಗ ಆಗಿದೆ. ಕೃಷಿಯಿಂದ ಬರೋ ಆದಾಯದಲ್ಲಿ ಏನಾದರೂ ನಮಗೆ ನಷ್ಟ ಆಗುತ್ತೆ ಅಂದರೆ ಇದನ್ನು ಸರಿದೂಗಿಸ್ಕೊಳ್ಳೋಕ್ಕೆ ಹೈನುಗಾರಿಕೆ ಬಹಳ ಮುಖ್ಯ ಆಗಿರುತ್ತೆ. ಸೊ ಹೈನುಗಾರಿಕೆಯೂ ಲಾಭದಾಯಕ ಉದ್ಯಮವಾಗಿ ಮುನ್ನುಗ್ತಾ ಇರೋದನ್ನು ಇವತ್ತೆಲ್ಲ ನಾವು ನೋಡ್ಬೋದು. ಈ ನಿಟ್ಟಿನಲ್ಲಿ ಒಳ್ಳೆ ರಾಸುಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಉತ್ಕೃಷ್ಟ ಮೇವನ್ನು ತಯಾರು ಮಾಡ್ಕೊಳ್ತಕ್ಕಂಥದ್ದು ನಮಗೆ ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ನಾವು ಹಸಿಮೇವಾಗಿ ಆಯ್ಕೆ ಮಾಡ್ಕೋಬೇಕಾದಾಗ ಏನೆಲ್ಲ ಮೇವಿನ ಬೆಳೆಗಳನ್ನ ಬೆಳೆಸ್ಕೋಬೋದು ಅನ್ನೋದನ್ನ ರೈತರಿಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮಲ್ಲಿ ಒಂದು ಮೇವು ಪ್ರಾತ್ಯಕ್ಷಿಕೆ ಘಟಕವನ್ನು ಮಾಡಿದ್ದೀವಿ. ಇಲ್ಲಿ ನಮಗೆ ಸುಮಾರು 15ಕ್ಕೂ ಹೆಚ್ಚು ಮೇವಿನ ತಳಿಗಳನ್ನು ನಾವು ಇಲ್ಲಿ ಹಾಕ್ಕೊಂಡಿದ್ದೀವಿ. ಅದರಲ್ಲಿ ನಿಮಗೆ ನೇಪಿಯರ್ ಹೈಬ್ರಿಡ್ ತಳಿಗಳು ಬರುತ್ತೆ, ಕೋ3, ಕೋ4, ಕೋ5 ಅಂತಕ್ಕಂಥ ತಳಿಗಳು, ಮತ್ತು ಬಾಜ್ರಾ ನೇಪಿಯರ್ ಹೈಬ್ರಿಡ್ PBN 342, BNH10 ಅಂತಕ್ಕಂಥ ತಳಿಗಳು, ಸೂಪರ್ ನೇಪಿಯರ್ ಹೈಬ್ರಿಡ್, ಮತ್ತು ರೆಡ್ ನೇಪಿಯರ್ ಹೈಬ್ರಿಡ್. ಈ ರೀತಿ ನೇಪಿಯರ್ನಲ್ಲೇ ಹಲವಾರು ಜಾತಿಯ ತಳಿಗಳಿದೆ. ಅದನ್ನು ನಾವು ಇಲ್ಲಿ ಮೇವು ಪ್ರಾತ್ಯಕ್ಷಿಕೆ ಘಟಕದಲ್ಲಿ ಹಾಕಿದ್ದೇವೆ. ಮತ್ತು ಇನ್ನು COFS 29 ಮತ್ತು COFS 31 ಈ ತಳಿಗಳದ್ದು ಕೂಡ ಬೀಜಗಳು ಕೂಡ ನಮ್ಮಲ್ಲಿ ಲಭ್ಯ ಇದೆ. ಮೇವು ಕೂಡ ನೀವು ಪ್ರಾತ್ಯಕ್ಷಿಕ ಘಟಕದಲ್ಲಿ ನೋಡ್ಬೋದು ಯಾವ ರೀತಿ ಅದು ಬೆಳೆಯುತ್ತೆ ಅಂತಕ್ಕಂಥದ್ದನ್ನು. ಇದಲ್ಲದೇ ನಾವು ಗಿನಿಯಾ ಗ್ರಾಸು, ಪ್ಯಾರಾಗ್ರಾಸು, ಸಿಗ್ನಲ್ ಗ್ರಾಸು, ಈ ರೀತಿ ಬೇರೆ ಬೇರೆ ಹುಲ್ಲಿನ ಜಾತಿಯ ಮೇವಿನ ಬೆಳೆಗಳನ್ನು ಕೂಡ ನಮ್ಮ ಒಂದು ಪ್ರಾತ್ಯಕ್ಷಿಕೆ ಘಟಕದಲ್ಲಿ ಹಾಕಿದ್ದೀವಿ. ನೀವು ನೋಡ್ತಾ ಇರ್ಬೋದು ರೈತರೆ, ಇವೆಲ್ಲ ನಮ್ಮ ಒಂದು ನೇಪಿಯ ತಳಿಗಳು. ಇದರಲ್ಲಿ ನಮಗೆ ಕೋ3 ಇದೆ, ಕೋ4 ಇದೆ, ಹಾಗೆಯೇ ರೈತರು ಬಹಳ ಬೇಡಿಕೆನಲ್ಲಿರ್ತಕ್ಕಂಥ ರೆಡ್ ನೇಪಿಯರ್ ಕೂಡ ಇದೆ. ಸೊ ಈ ಒಟ್ಟಾರೆಯಾಗಿ ನಾವು ಬೇರೆ ಬೇರೆ ತಳಿಗಳನ್ನು ಹಾಕ್ಕೊಳ್ಳೋದ್ರಿಂದ ಅವುಗಳಿಗೆ ಉತ್ತಮವಾದ ಮೇವನ್ನು ಒದಗಿಸ್ಬೋದು. ಜೊತೆಗೆ ನಮ್ಗೆ ರಾಸುಗಳು ಕೂಡ ಇಷ್ಟಪಟ್ಟು ತಿಂತಕ್ಕಂಥದ್ದು. ನಮ್ಮಲ್ಲಿ ಪ್ರಮುಖವಾಗಿ BNH10 ಮತ್ತು PBN 342 ತಳಿಗಳನ್ನ ರಾಸುಗಳು ಚೆನ್ನಾಗಿ ಮೇಯುತ್ತೆ, ಉತ್ತಮವಾಗಿ ಜೀರ್ಣಿಸ್ಕೊಳ್ತವೆ ಅಂತಕ್ಕಂಥದ್ದು ಕಂಡು ಬಂದಿರುತ್ತೆ. ಆ ನಿಟ್ಟಿನಲ್ಲಿ ನಾವು ನಮ್ಮ ರೈತರಿಗೆ ಮೇವಿನ ತುಂಡುಗಳನ್ನು ಒದಗಿಸ್ಕೊಡ್ಲಿಕ್ಕೆ ಮತ್ತು ಮೇವು ಬೆಳೆ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಈ ಒಂದು ಪ್ರಾತ್ಯಕ್ಷಿಕೆ ಮತ್ತು ಉತ್ಪಾದನಾ ಘಟಕವನ್ನು ಮಾಡ್ಕೊಂಡಿರ್ತೀವಿ. ಇದಲ್ಲದೇ ನಮ್ಮ ರೈತ ಬಾಂಧವರು ಮೇವಿನ ಬೆಳೆಗಳಾಗಿ ನುಗ್ಗೆಯನ್ನು ಹಾಕ್ಕೋಬೋದು, ಹಿಪ್ಪನೇರಳೆಯನ್ನು ಹಾಕ್ಕೋಬೋದು, ಹೆಬ್ಬೇವನ್ನು ಹಾಕ್ಕೋಬೋದು, ಅಗಸೆಯನ್ನು ಹಾಕ್ಕೋಬೋದು, ಮತ್ತು ಛಾಯಾಕಡ್ಡಿ ಭಾಳಷ್ಟು ಜನ ಕೇಳಿರ್ತೀರ ಅಂತ ಅನಿಸುತ್ತೆ. ಸೊ ಈ ರೀತಿ ನಾವು ಬಹುವಾರ್ಷಿಕ ಮೇವಿನ ಬೆಳೆಗಳನ್ನು ಕೂಡ ಮಾಡ್ಕೋಬೋದು. ನಮ್ಮ ಒಂದು ಪ್ರಾತ್ಯಕ್ಷಿಕೆ ಘಟಕದಲ್ಲಿ ಇವೆಲ್ಲವನ್ನು ನೀವು ನೋಡಲಿಕ್ಕೆ ಸಿಗುತ್ತೆ. ಹಾಗೆ ನಾವು ಬಿತ್ತನೆಯನ್ನು ಕೂಡ ಇಲ್ಲಿ ಮಾರಾಟ ಮಾಡ್ತಾ ಇದ್ದೇವೆ. ಸೊ ನಮ್ಮ ರೈತ ಬಾಂಧವರು ಈ ಒಂದು ಸೌಲಭ್ಯವನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಏನಿದೆ ಮೇವಿನ ಬೆಳೆ ಪ್ರಾತ್ಯಕ್ಷಿಕೆ ತಾಕು ಅಲ್ಲಿ ಬಂದರೆ ನೀವು ಮೇವಿನ ಬೆಳೆಗಳನ್ನು ನೋಡ್ಬೋದು. ಜೊತೆಗೆ ನಿಮಗೆ ಬೇಕಾದಂತಹ ಬಿತ್ತನೆ ಕಡ್ಡಿಗಳನ್ನು ಕೂಡ ಇಲ್ಲಿ ತಗೊಂಡು ಹೋಗ್ಬೋದು. ಆ ನಿಟ್ಟಿನಲ್ಲಿ ನಮ್ಮ ಮೇವು ಬೆಳೆ ಪ್ರಾತ್ಯಕ್ಷಿಕೆ ಘಟಕವನ್ನು ಉಪಯೋಗಿಸ್ಕೊಂಡು ತಮ್ಮ ರಾಸುಗಳಿಗೆ ಬೇಕಾಗಿರ್ತಕ್ಕಂಥ ಉತ್ತಮವಾದಂಥ ಮೇವನ್ನು ಬೆಳ್ಕೋಬೇಕು ಅಂತ ನಮ್ಮ ರೈತ ಬಾಂಧವರಲ್ಲಿ ನಾವು ಮನವಿಯನ್ನು ಮಾಡ್ತೇವೆ. ಇದು ರೆಡ್ ನೇಪಿಯರು. ಬಹಳಷ್ಟು ಜನ ರೈತರು ಈಗಾಗಲೇ ಬೇಡಿಕೆಯನ್ನು ಸಲ್ಲಿಸಿದ್ರು ಅನ್ನೋ ಕಾರಣಕ್ಕೆ ನಾವು ಈ ಒಂದು ಮೇವಿನ ತಳಿಯನ್ನು ಕೂಡ ಈ ಬಾರಿ ನಮ್ಮ ಪ್ರಾತ್ಯಕ್ಷಿಕೆ ಘಟಕದಲ್ಲಿ ಹಾಕಿದ್ದೀವಿ. ಇದರ ಒಂದು ಬಿತ್ತನೆ ತುಂಡುಗಳು ಕೂಡ ನಿಮಗೆ ಸಿಗುತ್ತೆ. ಇದು COFS ಬೀಜ ಮತ್ತು ಮೇವಿನ ಬೆಳೆದಿರ್ತಕ್ಕಂಥದ್ದು. ಈ ಒಂದು ಬೀಜವೂ ಕೂಡ ನಿಮಗೆ ನಮ್ಮಲ್ಲಿ ಮಾರಾಟಕ್ಕೆ ಸಿಗುತ್ತೆ. ಇದು ಬಹುಕಟಾವನ್ನ ಒಂದು ಸಣ್ಣ ಕಡ್ಡಿಯನ್ನು ಹೊಂದಿರೋದ್ರಿಂದ ಉತ್ತಮವಾಗಿ ತಿನ್ನಲಿಕ್ಕೆ ಇಷ್ಟಪಡ್ತವೆ ರಾಸುಗಳು.